ಓಕೆ, ಶುಭೋದಯ ಎಲ್ಲರಿಗೂ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು, ನೀವು ಈ ಮಿಸ್ಟೇಕ್ನ ಮಾಡ್ತಾ ಇರ್ತೀರ ಬಿಗಿನರ್ಸ್ ಆಗಿ. ವಾರ್ಮ್ ಅಪ್ಪಲ್ಲಿ ಸ್ಟ್ರೆಚಿಂಗ್ ಮಾಡೋದು. ತುಂಬ ಜನ ಬಿಗಿನರ್ಸ್ ನಮ್ಮ ಜಿಮ್ಮಲ್ಲಿ ನೋಡಿದ್ದೀನಿ, ವಾರ್ಮ್ ಅಪ್ಪಲ್ಲೇ ಬಾಡಿ ಸ್ಟ್ರೆಚಸ್ ಮಾಡ್ತಾ ಇರ್ತೀರ, ಅಂದರೆ ಸ್ಟ್ಯಾಟಿಕ್ ಸ್ಟ್ರೆಚಸ್ ಮಾಡ್ತಾ ಇರ್ತೀರಾ. ನೀವು ಸ್ಟ್ಯಾಟಿಕ್ ಸ್ಟ್ರೆಚಸ್ ಮಾಡೋದ್ರಿಂದ ನಿಮಗೆ ಪೇನ್ ಇನ್ಕ್ರೀಸ್ ಆಗೋದು, ಮತ್ತು ಇಂಜುರಿ ರಿಸ್ಕ್ ಜಾಸ್ತಿ ಆಗೋದು, ಮತ್ತು ಪರ್ಫಾರ್ಮೆನ್ಸ್ ಡ್ರಾಪ್ ಆಗೋದು, ಈ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಬಿಗಿನರ್ಸ್ ಏನು ಅಂದ್ಕೊತೀರಾ, ಸ್ಟ್ರೆಚಿಂಗ್ನ ವಾರ್ಮ್ ಅಪ್ ಅಂದ್ಕೊಂಡು ಸ್ಟಾರ್ಟಿಂಗ್ ವಾರ್ಮ್ ಅಪ್ಪಲ್ಲೇ ಸ್ಟ್ರೆಚಸ್ ಮಾಡ್ತೀರಾ. ಇದು ನಿಮ್ಮ ತಪ್ಪಲ್ಲ, ನೀವು ಯಾವ್ದಾರು ಕೋಚ್ ಇದ್ದರೆ ಸರಿಯಾಗಿ ಕೇಳಿ ತಿಳ್ಕೊಳ್ಳಿ. ಸೊ ಸ್ಟ್ರೆಚಿಂಗ್ ಬಂದು ವಾರ್ಮ್ ಅಪ್ ಅಲ್ಲ, ನೀವು ಮೆಡಿಕಲಿ ನೋಡೋದಾದರೆ, ಮತ್ತು ವಾರ್ಮ್ ಅಪ್ಪು ಸ್ಟ್ರೆಚಿಂಗು ಎರಡೂ ಒಂದೇ ಅಲ್ಲ. ಫಸ್ಟು ವಾರ್ಮ್ ಅಪ್ ಅಂದರೆ ಏನು ನಿಮ್ಗೆ ಹೇಳ್ತೀನಿ ಬನ್ನಿ. ವಾರ್ಮ್ ಅಪ್ಪು ಏನಕ್ಕೆ ಮಾಡಬೇಕು? ವಾರ್ಮ್ ಅಪ್ಪು ನಮ್ಮ ಬಾಡಿನಲ್ಲಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡೋದಕ್ಕೆ, ನಮ್ಮ ಬಾಡಿನಲ್ಲಿ ವಾರ್ಮ್ನ ಜಾಸ್ತಿ ಮಾಡೋದಕ್ಕೆ, ಮತ್ತು ನಮ್ಮ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ, ನಮ್ಮ ಮಸಲ್ಸ್ ಎಲ್ಲದಕ್ಕೂ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡೋದಕ್ಕೆ ವಾರ್ಮ್ ಅಪ್ ಮಾಡ್ತೀವಿ. ಅದೇ ಸೈನ್ಸ್ ಪ್ರಕಾರ ನೋಡೋದಾದರೆ ಜಾಯಿಂಟ್ ಲಿಬ್ರಿಕೇಷನ್ನ ಇಂಪ್ರೂವ್ ಮಾಡೋದಕ್ಕೆ, ಮತ್ತು ಇಂಜುರಿ ರಿಸ್ಕ್ನ ಕಮ್ಮಿ ಮಾಡೋದಕ್ಕೆ ವಾರ್ಮ್ ಅಪ್ನ ಮಾಡೋಬೇಕು. ವಾರ್ಮ್ ಅಪ್ ಎಷ್ಟು ನಿಮಿಷ ಮಾಡಬೇಕು? ವಾರ್ಮ್ ಅಪ್ ಮಿನಿಮಮ್ ಅಂದರೂ ನೀವು 5 to 10 ಮಿನಿಟ್ಸ್ ಮಾಡಲೇಬೇಕು. ನೀವೇನಾದರೂ 1-2 ನಿಮಿಷ ವಾರ್ಮ್ ಅಪ್ ಮಾಡ್ತಾಯಿದ್ರೆ ಅದು ವಾರ್ಮ್ ಅಪ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ವಾರ್ಮ್ ಅಪ್ ಏನೇನು ಮಾಡಬೇಕಂತ ನಾನು ಮೊದಲೇ ವೀಡಿಯೋದಲ್ಲಿ ಹಾಕಿದ್ದೀನಿ, ಸೆಕೆಂಡ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಅದೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಾರ್ಮ್ ಅಪ್ ಏನೇನು ಮಾಡಬೇಕಂತ ನೋಡಿ ವಾರ್ಮ್ ಅಪ್ನ ಮಾಡ್ಬೋದು. ಎರಡನೇದಾಗಿ ಬಂದು ಸ್ಟ್ರೆಚಿಂಗು. ಸ್ಟ್ರೆಚಿಂಗ್ ಅಂದರೆ ಏನು? ಸ್ಟ್ರೆಚಿಂಗ್ ಅಂದರೆ ನಿಮ್ಮ ಮಸಲನ್ನು ಇನ್ಕ್ರೀಸ್ ಮಾಡೋದು. ಅಂದರೆ ಸ್ಟ್ಯಾಟಿಕ್ ಸ್ಟ್ರೆಚಸ್ ಅಂತಂದರೆ ನಿಮ್ಮ ಮಸಲನ್ನು ಇನ್ಕ್ರೀಸ್ ಮಾಡೋದು. ಇದು ಬಂದು ಮಸಲ್ ರಿಲ್ಯಾಕ್ಸೇಷನ್ಗೋಸ್ಕರ ಮಾಡೋದು. ಇದು ನಿಮ್ಮ ಬಾಡಿನಲ್ಲಿ ಟೆಂಪರಲಿ ಸ್ಟ್ರೆಂತ್ನ ಡಿಕ್ರೀಸ್ ಮಾಡುತ್ತೆ. ಹಾಗಾಗಿ ತುಂಬ ಜನ ಡಾಕ್ಟರ್ಸು ಮತ್ತು ಸ್ಪೋರ್ಟ್ಸ್ ಸೈಂಟಿಸ್ಟ್ ಏನಿದ್ದಾರೆ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ವಾರ್ಮ್ ಅಪ್ಪಲ್ಲಿ ಸ್ಟ್ರೆಚಸ್ ಮಾಡಬೇಡಿ ಅಂತ. ನೀವು ವಾರ್ಮ್ ಅಪ್ಪಲ್ಲಿ ಸ್ಟ್ರೆಚಸ್ ಮಾಡಿದ್ರೆ ಏನಾಗುತ್ತೆ? ನಿಮ್ಮ ಮಸಲ್ ಸ್ಟೆಬಿಲಿಟಿ ಡ್ರಾಪ್ ಆಗುತ್ತೆ, ಇಂಜುರಿ ರಿಸ್ಕ್ ಜಾಸ್ತಿ ಆಗುತ್ತೆ, ನಿಮ್ಮ ಸ್ಟ್ರೆಂತ್ ಏನಿದೆ ಅದು ಟೆಂಪರಲ್ಲೇ ಡಿಕ್ರೀಸ್ ಆಗುತ್ತೆ. ಅಂದರೆ ನೀವು ಕರೆಕ್ಟಾಗಿ ಪರ್ಫಾರ್ಮ್ ಮಾಡೋದಕ್ಕಾಗೋದಿಲ್ಲ, ಯಾವುದೇ ವರ್ಕೌಟ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಆದಷ್ಟು ಸ್ಟ್ಯಾಟಿಕ್ ಸ್ಟ್ರೆಚಸ್ನ ಕೊನೆಯದಾಗಿ ಇಟ್ಕೊಳ್ಳಿ. ಸಿಂಪಲಾಗಿ ಹೇಳ್ತೀನಿ ಕೇಳಿ. ಫಸ್ಟು ಜಿಮ್ಮಿಗೆ ಬಂದಿದ ತಕ್ಷಣ ವಾರ್ಮ್ ಅಪ್ ಮಾಡಿ 5 to 10 ಮಿನಿಟ್ಸ್, ಮಿನಿಮಮ್ 10 ಮಿನಿಟ್ಸ್ ಮಾಡಲೇಬೇಕು, 5 to 10 ಮಿನಿಟ್ಸು. ಅದಾದ ನಂತರ ನೀವು ನಿಮ್ಮ ವರ್ಕೌಟ್ ಪ್ಲ್ಯಾನ್ ಏನಿದೆ ವರ್ಕೌಟ್ ಮಾಡಿ. ಏನು 45 ಮಿನಿಟ್ಸ್ ಇದೆ, 1 ಅವರ್ ಇದೆಯೋ ಅದನ್ನು ನೀವು ವರ್ಕೌಟ್ ಮಾಡಿ. ವರ್ಕೌಟ್ ಆದ ನಂತರ ಸ್ಟ್ಯಾಟಿಕ್ ಸ್ಟ್ರೆಚಸ್ ಮಾಡಿ. ಸ್ಟ್ಯಾಟಿಕ್ ಸ್ಟ್ರೆಚಸ್ ಅಂದರೆ ಕೂಲ್ ಡೌನ್ ಎಕ್ಸಸೈಸು. ಇದು ಸಿಂಪಲಾಗಿ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಬಿಗನರ್ಸ್ ಆಗಿದ್ದರೆ ಈ ವಿಡಿಯೋನ ಇವಾಗಲೇ ಸೇವ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತು ಇದೇ ರೀತಿ ಸೈನ್ಸ್ ಬೇಸ್ಡ್ ರಿಲೇಟೆಡ್ ವಿಡಿಯೋಗೋಸ್ಕರ ನನ್ನ ID ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.